ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ದಿನ ಆದಮೇಲೆ ಮಲ್ಲೇಶ್ವರ ಶಾಪಿಂಗ್ಗೆ ಹೊರಟೆ. ನೋಡೋಣ, ತುಂಬ ದಿನ ಆಯಿತು ಡ್ರೆಸ್ ಟಾಪ್ಗಳು ತಂದಿಲ್ಲ ಅಂತ. ಹಾಗೆ ನೋಡಿ, ಎಷ್ಟೋ ದಿನಗಳಾಗಿದೆ. 11th ಕ್ಲಾಸಲ್ಲೇ ನಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗಿರೋದು ಬೆಂಗಳೂರಲ್ಲಿ. ಅದಾದಮೇಲೆ ನಾನು ಬೇರೆ ಕಡೆ ಮೂವ್ ಆನ್ ಆಗಿರೋದ್ರಿಂದ ತುಂಬ ದಿನಗಳ ನಂತರ ನಾನು ಮಲ್ಲೇಶ್ವರಮ್ಗೆ ಬಂದೆ. ಬರೋಕ್ಕೆ ಟೈಮ್ ಸಿಗಲ್ಲ, ಅಲ್ಲ ದೂರ ಆಗುತ್ತೆ. ಮಲ್ಲೇಶ್ವರಂ ಮಾರ್ಕೆಟ್ ಕಡೆ ಬಂದೆ. 8 ಕ್ರಾಸ್ ಬಂದರೆ ಶಾಪಿಂಗ್ ಎಷ್ಟಾದರೂ ಮಾಡ್ಬೋದು, ದುಡ್ಡು ಇರಬೇಕು ಅಷ್ಟೇ. ಒಳ್ಳೊಳ್ಳೆ ಟಾಪ್ಗಳು ಬಂದಿದ್ದವು ಡೈಲಿ ವೇರಿಗೆ, ಅಥವಾ ನಾವು ಮನೆಗಳಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಟಾಪ್ಸ್ ಮತ್ತು ಲೆಗ್ಗಿನ್ಸ್ ಎಲ್ಲ. ನಾನಂತೂ ಇಲ್ಲೇ ತೊಗೊಳ್ಳೋದು ಯಾವಾಗಲೂ. ದೊಡ್ಡ ದೊಡ್ಡ ಫಂಕ್ಷನ್ಗಳಿಗಾದರೆ ಅಂಗಡೀಲಿ ತೊಗೊಳ್ಳೋದು, ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ಟಾಪ್ಸ್ ತುಂಬ ಚೆನ್ನಾಗಿರುತ್ತವೆ, ಯಾವು ಅಷ್ಟು ಬೇಗ ಹಾಳಾಗಲ್ಲ. ನೋಡಿ, 250 ಫಿಕ್ಸೆಡ್. ಇವೆಲ್ಲ ಡೈಲಿ ವೇರಿಗೆ, ಆಫೀಸಿಗೆ ಹಾಕ್ಕೊಂಡು ಹೋಗ್ಬೋದು. ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಶಾಪ್ ಮಾಡೋದು, ಎಲ್ರಿಗೂ ಇಲ್ಲೇ ಕೊಡಿಸೋದು. ಚೆನ್ನಾಗಿರುತ್ತೆ ಟಾಪ್ಸ್ಗಳು. ಇವಾಗ ಒಳ್ಳೆ ವೆರೈಟಿ ಬಂದಿದ್ದು ಚೆನ್ನಾಗಿರೋವು. ಯಾವ ನೋಡಿ ಎಷ್ಟು ದುಡ್ಡಿದ್ರೂ ಕಡಿಮೆ, ಅಂದರೆ ಸ್ವಲ್ಪ ಚೇಂಜಸ್ ಅನ್ನಿಸ್ತಾ ಇದೆ. ಶಾಪ್ಗಳೆಲ್ಲ ಬೇರೆ ಬೇರೆ ಇದ್ದಾವೆ, ನಾವಿದ್ದಾಗ ಬೇರೆ ಥರ. ಅಂದರೆ ಮಲ್ಲೇಶ್ವರಂ ಅಂತ ಹೇಳಿದ್ರೆ ಒಂದು ನೆನಪು. ನಾವು ಪಿ ಜಿಗಳಲ್ಲಿದ್ದು ಫ್ರೆಂಡ್ಸು, ಒಳ್ಳೊಳ್ಳೆ ಫ್ರೆಂಡ್ಸು ಪಿ ಜಿಗಳಲ್ಲಿ ಕಳೆದಿದ್ದೆ 11th ಕ್ಲಾಸಲ್ಲಿ. ಬಿಫೋರ್ ಕೊರೋನಾ ಮತ್ತು ಕರೋನಾ ಟೈಮಲ್ಲೂ ನಾವು ಇಲ್ಲೇ ಸ್ಟೇ ಆಗಿದ್ವಿ. ತುಂಬ ನೆನಪುಗಳನ್ನು ಕೊಡೋಂಥದ್ದು ಮಲ್ಲೇಶ್ವರಂ. ಹಾಗಾಗಿ ಸ್ವಲ್ಪ ಕನೆಕ್ಟ್ ಆಗ್ತೀವಿ ಮಲ್ಲೇಶ್ವರಂ ಅಂದರೆ ಒಳ್ಳೆ ಗುಡ್ ಫ್ರೆಂಡ್ಸ್ ಇದ್ದರು, ಚೆನ್ನಾಗಿತ್ತು. ಅಲ್ಲಿ ನೋಡಿ, ಇಯರಿಂಗ್ಸು ಇಲ್ಲೇ ಹುಚ್ಚು ಜಾಸ್ತಿ ಆಗಿದ್ದು ನಮಗೆ ಶಾಪಿಂಗ್ ಮಾಡೋವಂಥದ್ದು. ಇಯರಿಂಗ್ಸ್ ನೋಡಿ, ಇದೆಲ್ಲ ಶಾಪ್ ಇರಲಿಲ್ಲ, ಸ್ವಲ್ಪ ಬೇರೆ ಬೇರೆ ಚೇಂಜಸ್ ಎಲ್ಲ ಆಗಿದೆ. ನಾವಿದ್ದಾಗ ಇದಿರಲಿಲ್ಲ. ಇನ್ನೂ ಚೆನ್ನಾಗಾಗಿದೆ ನೋಡಿ. ಇದು ನಾನು ನೋಡೋಣ ಅಂತ ತೊಗೊಳ್ಳೋ. ನನಗೆ ಎಲ್ಲೇ ಹೋದ್ರೂ ಚಿಕ್ಕ ಪುಟ್ಟ ಇಯರಿಂಗ್ಸ್ ಥರ ತೊಗೋಬೇಕು. ಇಯರಿಂಗ್ಸ್ ಇಷ್ಟಪಡ್ತೀನಿ. ಇದು ಚೆನ್ನಾಗಿತ್ತು, ಬಟ್ ನನ್ನ ಹತ್ರ ಸೇಮ್ ಕಲರ್ ಇದೆ, ಹಾಗಾಗಿ ಬೇಡ ಅಂತ ಬಿಟ್ಟೆ. ಅದಾದಮೇಲೆ ಡ್ರೆಸ್ ನೋಡಿ, ಇದು ತೊಗೊಂಡು ಬಂದಿದ್ದು ಮಲ್ಲೇಶ್ವರಮಲ್ಲಿ ಟಾಪ್ಸು ತುಂಬಾ ಚೆನ್ನಾಗಿದೆ ಮತ್ತು ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು ನನಗೆ. ಎಕ್ಸೆಲ್ಲು ಡಿಸೈನ್ ಕೂಡ ಚೆನ್ನಾಗಿದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಆರೆಂಜ್ ಅಂತೂ ಹಾಕ್ಕೊಂಡು ಹೋದೆ ಕೆಲಸಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ ನೆಕ್ಕು, ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಬ್ಲೂ ಕಲರು ಲೆಗ್ಗಿನ್ಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಕೂಡ ಇದೆ. ಡ್ರೆಸ್ ತಂದಮೇಲೆ ಫೋಟೋಶೂಟ್ ಬಿಡೋಕ್ಕಾಗತ್ತಾ? ಫೋಟೋಶೂಟ್ ಅಂತೂ ಯಾವತ್ತೂ ಬಿಡೋಕ್ಕಾಗಲ್ಲ. ನನಗೆ ತುಂಬ ಇಷ್ಟ ಫೋಟೋಶೂಟು. ಅದಾದಮೇಲೆ ಜ್ಯೂಸ್ ಅಂಗಡಿ ಹೋಗಿ ಯಾವಾಗಲೂ ನಾನು ABC ಜ್ಯೂಸನ್ನು ಕುಡಿತೀನಿ. ನೀವು ಕೂಡ ABC ಜ್ಯೂಸ್ ಎಲ್ಲರೂ ಇದ್ದರೆ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಹೆಲ್ತಿಗೆ ಕೂಡ ತುಂಬ ಬೆನಿಫಿಟ್ಸ್ ಸಿಗುವಂಥದ್ದು ABC ಜ್ಯೂಸು. ಇದು ಡಾಕ್ಟ್ರು ಕೂಡ ರೆಫರ್ ಮಾಡಿದ್ದಾರೆ. ಹಾಗಾಗಿ ವಾರದಲ್ಲಿ 1 ಟೈಮ್ ಅಥವಾ 2 ಟೈಮ್ ಆದರೂ ಕುಡೀರಿ, ಹೆಲ್ತ್ ಇಂಪಾರ್ಟೆಂಟ್. ಕೂಡ ಮನೇಲಿ ಕುಡಿತೀನಿ ವಾರದಲ್ಲಿ 2 ಸರಿ ಆದರೂ. ಇದು ಕೂಡ ಹೊಸ ಟಾಪೇ, ಅಲ್ಲೇ ತೊಗೊಂಡಿದ್ದು ಮಲ್ಲೇಶ್ವರಂ. ಶೈನಿಂಗ್ ಕಲರು ಚೆನ್ನಾಗಿ ಕೂಡ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಈ ಟಾಪ್ಸು. ಮಲ್ಲೇಶ್ವರಮಲ್ಲೇ ತೊಗೊಂಡಿದ್ದು. ತುಂಬ ದಿನಗಳ ನಂತರ ಅಲ್ಲಿ ಹೋಗಿ ಶಾಪ್ ಮಾಡಿದ್ದು, ಯಾಕಂದರೆ ಯಾವಾಗಲೂ ವಾರದಲ್ಲಿ 1 ಟೈಮ್ ಆದರೂ ಶಾಪ್ ಮಾಡ್ತಾಯಿದ್ವಿ ಮಲ್ಲೇಶ್ವರಮಲ್ಲಿ. ಈಗ ಕಡಿಮೆ ಆಗಿದೆ. ಚೆನ್ನಾಗಿ ಕೂಡ ಇದೆ ನೋಡಿ, ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಕ್ಸೆಲ್ಲು ಈ ಥರ ಇದು ಆಫೀಸ್ ವೇರಿಗೆ ಕೂಡ ಯೂಸ್ ಮಾಡಿ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೇಳಿ ಪೋಸ್ಟ್ ಆಫೀಸಿಗೆ ಹೋಗಿದ್ದೆ. ಎಲ್ಲರೂ ಕೂಡ ಸೇವಿಂಗ್ ಅಕೌಂಟ್ಸ್ನ ಓಪನ್ ಮಾಡಿ. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಒಳ್ಳೆ ಬೆನಿಫಿಟ್ ಕೂಡ ಇದೆ. ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಸ್ಕೀಮು ತುಂಬಾ ಚೆನ್ನಾಗಿದೆ. ನಾನು ಕೂಡ ಒಂದು ಫಿಕ್ಸೆಡ್ ಹಾಕಬೇಕಿತ್ತು, ಹಾಗಾಗಿ ಇದ್ರ ಕಡೆ ಬಂದೆ. ದೇವಸ್ಥಾನಕ್ಕೆ ಕೂಡ ಹೋಗಿದ್ದು. ಅಂದರೆ ಡೆಪಾಸಿಟ್ ಮಾಡಬೇಕಾದ್ರೆ ತುಂಬಾ ಪ್ರೊಸೀಜರ್ ಇರುತ್ತೆ, ಇವೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಒಂದು ಚೆಕ್ ಬರಿತಾ ಇರೋದು, ಹಾಗಾಗಿ ಇದೊಂದು ಮೆಮೊರಿಗೆ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡೆ. ಫಸ್ಟ್ ಟೈಮ್ ಚೆಕ್ ಬರಿಬೇಕಾದ್ರೆ, ಅದು ದೊಡ್ಡ ಚೆಕ್ ಬರಿಬೇಕಾದ್ರೆ ತುಂಬ ಹೆದರಿಕೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಮೀಶೋದಲ್ಲಿ ತುಂಬ ಪ್ರಾಡಕ್ಟ್ನ ನಾನು ಬೈ ಮಾಡಿದ್ದೆ, ಅದನ್ನು ಓಪನ್ ಮಾಡಿರಲಿಲ್ಲ. ಇದನ್ನು ವಿಡಿಯೋ ಕೂಡ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಆದರೂ ಕೂಡ ಇದನ್ನು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೀಶೋದಲ್ಲಿ ಕಡಿಮೆ ಪ್ರೈಸಲ್ಲಿ ಮನೆಗೆ ಬೇಕಾದಂಥ ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಅಥವಾ ಉಪಯೋಗಕ್ಕೆ ಬರುವಂಥ ಪ್ರಾಡಕ್ಟ್ಗಳು ತುಂಬ ಚಿಕ್ಕ ಪುಟ್ಟ ಕ್ಯೂಟ್ ಆಗಿರೋಂಥ ಐಟಮ್ಗಳು ಸಿಗುತ್ತೆ.
ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಾನು, ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಕೆನರಾ ಬ್ಯಾಂಕಿಗೆ ಹೋಗಬೇಕಿತ್ತು, ಹಾಗಾಗಿ ಹೋಗಿದ್ದೆ. ಈ ಮಲ್ಲೇಶ್ವರಮಲ್ಲಿ ಏನೂ ತಿಂದಿಲ್ಲ, ಆದರೆ ಲಾಸ್ಟಲ್ಲಿ ತುಂಬ ಹೊಟ್ಟೆ ಹಸಿವಾಗಿರೋದ್ರಿಂದ ಕಟ್ ಫುಡ್ ತಿಂದೆ. ಅದಾದಮೇಲೆ ಇದು ನಮ್ಮ ಅಣ್ಣರಿಗೆ ಶರ್ಟ್ ಪೀಸು ಅವರು ರೆಡಿಮೇಡ್ ಹಾಕಲ್ಲ, ಹಾಗಾಗಿ ಅವರಿಗೆ ಒಂದೆರಡು ಶರ್ಟ್ ಪೀಸ್ ತೊಗೊಂಡೆ ಮಲ್ಲೇಶ್ವರಮಲ್ಲಿ. ಅದಾದ ನಂತರ ಒಂದು BBMP ಅಜ್ಜಿ ಇದ್ದರು, ಅವರಿಗೆ ಒಂದು ಗಿಫ್ಟ್ ಕೊಡಬೇಕಿತ್ತು, ಹಾಗಾಗಿ ಈ ಸೀರೆನ ತೊಗೊಂಡೆ. ಡೈಲಿ ವೇರಿಗೆ ಚೆನ್ನಾಗಿದೆ, ಸ್ಮೂತ್ ಇದೆ, ಕಲರ್ ಕೂಡ ಹೋಗಲ್ಲ. ಈ ಥರದ್ದು ಕೊಟ್ಟರೆ ಅವರು ಸ್ವಲ್ಪ ದಿನ ಹಾಕ್ಬೋದು ಅಂತ ಹೇಳಿ. ಅದಾದಮೇಲೆ ಏನಾದರೂ ತಿನ್ನೋಣ ಅಂತ ಹೇಳಿ ಹೋದೆ. ತುಂಬ ಹೊಟ್ಟೆ ಹಸಿವಾಗಿತ್ತು, ಅಂದರೆ ಮಾರ್ನಿಂಗಿಂದ ಏನೂ ತಿಂದಿಲ್ಲ ಅಂತ ಹೇಳಿ. ದೊಡ್ಡ ಹೋಟೆಲ್ಗಿಂತ ಚಿಕ್ಕ ಪುಟ್ಟ ಹೋಟೆಲ್ಲು ಅಥವಾ ಮೆಸ್ ಥರ ಇರುತ್ತಲ್ವ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಗಳು. ಹಾಗಾಗಿ ಲೈಟಾಗಿ ಏನಾದರೂ ತಿನ್ನೋಣ ಅಂತ. ಇದು ಯಾವಾಗಲೂ ನಾವು ಹಾಸ್ಟೆಲಲ್ಲಿ PGಲಿದ್ದಾಗ ತಿಂತಾಯಿದ್ವಿ ಹೋಟೆಲ್, ಇಲ್ಲಿ ಈ ಮೆಸ್ಸಲ್ಲಿ. ತುಂಬ ದಿನಕ್ಕೆ ಬಂದಿದ್ದೀನಲ್ಲ, ಏನಾದರೂ ತಿನ್ಕೊಂಡು ಹೋಗೋಣ, ನೆನಪಿರುತ್ತೆ ಅಂತ ಹೇಳಿ ಹೋದೆ. ಹಾಗೆ ಅಲ್ಲಿ ನನ್ನ ತುಂಬ ಫೇವ್ರೇಟು ಕ್ಯಾರೆಟ್ ಹಲ್ವ ಕೂಡ ಇತ್ತು. ಕ್ಯಾರೆಟ್ ಹಲ್ವ, ಒಂದು ದೋಸೆನ ಆರ್ಡ್ರ್ ಮಾಡಿ, ಇಲ್ಲಿ ಯಾವಾಗಲೂ ಅಂದರೆ ಮನೆ ಥರನೇ ಇರುತ್ತೆ ಫುಡ್ಡು, ತುಂಬಾ ಚೆನ್ನಾಗಿರುತ್ತೆ, ಕಡಿಮೆ ಪ್ರೈಸ್ ಕೂಡ. ತುಂಬ ಜನ ಬರ್ತಾ ಇರ್ತಾರೆ, ನಾವು ಯಾವಾಗಲೂ ಇಲ್ಲಿ ತಿಂದಿದ್ದೀವಿ. ಇಲ್ಲೇ ನಮ್ಮ ಪಕ್ಕ PG ಇತ್ತು, ಹಾಗಾಗಿ ದೋಸೆ ಕೂಡ ತುಂಬಾ ಚೆನ್ನಾಗಿತ್ತು, ಹಲ್ವ ಕೂಡ ಚೆನ್ನಾಗಿತ್ತು. ಹಾಗೆ ಬ್ಯಾಟಿಂಗ್ ಮಾಡಿಕೊಂಡು ಸ್ವಲ್ಪ ಹೊಟ್ಟೆ ಹಸಿವು ಕಡಿಮೆ ಆಯಿತು. ಅಂದರೆ ಒಂದೊಂದು ಸಾರಿ ತಿಂದಿಲ್ಲ ಅಂದರೆ 2 ಹೊತ್ತು ಊಟ ತಿಂಡಿ ಮಾಡೋದೇ ಇಲ್ಲ ಮನೇಲಿದ್ದರೆ. ಆ ಥರನೇ ಮಾಡ್ಕೊಂಡು ಬಂದಿದ್ದೆ ನಾನು. ಕೆನರಾ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮಲ್ಲೇಶ್ವರಮು, ಅದು ಮುಗಿಸ್ಕೊಂಡು ದೋಸೆ ಮತ್ತು ಕ್ಯಾರೆಟ್ ಹಲ್ವ ತಿಂದ್ಕೊಂಡು ತುಂಬ ದಿನಗಳಾದಮೇಲೆ ಮಲ್ಲೇಶ್ವರಂ ಬಂದಿದ್ದಕ್ಕೆ ತಿಂದೆ. ಇಲ್ಲಾಂದರೆ ಒಬ್ಬಳೇ ಇದ್ದರೆ ನಾನು ಹೋಟೆಲ್ಲು ಅಲ್ಲಿ ಇಲ್ಲಿ ಹೋಗಲ್ಲ ತಿನ್ನೋದಕ್ಕೆ. ಎಷ್ಟು ಹೊರಗಡೆ ತಿನ್ನೋದಕ್ಕಿಂತ ಮನೆ ಊಟನೇ ತಿನ್ನಬೇಕು. ಮನೇಲಿ ಏನೇ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ, ಹಾಗಾಗಿ ಎರಡನ್ನೂ ಒಟ್ಟಿಗೆ ತಿಂದೆ. ಯಾಕೆಂದರೆ ಹಲ್ವ ನಂಗೆ ತುಂಬ ಇಷ್ಟ, ಸ್ವೀಟು ಅಂದರೆ. ಅದ್ರ ಜೊತೆ ಹೊಟ್ಟೆ ಹಸಿವಾಗಿತ್ತಲ್ಲ ಅಂತ ಹೇಳಿ ತಿಂದೆ. ಚೆನ್ನಾಗಿ ಕೂಡ ಇತ್ತು, ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಊಟ. ಅಲ್ಲ, ಟಿಫಿನ್ಗಳು ಬರೀ ಟಿಫಿನ್ ಸಿಗುತ್ತೆ. ಅದನ್ನು ಮುಗಿಸ್ಕೊಂಡು ನಮ್ಮ ದೇವಸಂದ್ರ ಬಂದೆ. ಇದು ನನ್ನ ಬಸ್ ಸ್ಟ್ಯಾಂಡು. ನಮ್ಮ ಇಲ್ಲಿ ವಾಕೆಲ್ಲ ಬಂದಿರ್ತಾರೆ ನೋಡಿ. ತುಂಬ ಸಂಜೆ ಆದರೆ ಮಕ್ಕಳುಗಳು ಆಟ ಆಡ್ತಾರೆ, ದೊಡ್ಡವರೆಲ್ಲ ವಯಸ್ಸಾದವರು ವಾಕ್ ಮಾಡ್ತಾರೆ. ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ. ತುಂಬ ದಿನಗಳ ನಂತರ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಕೂತು ನಾವು ಕೂಡ ಇಲ್ಲಿ ಯಾವಾಗಲೂ ಫ್ರೀ ಟೈಮಲ್ಲಿ ಕೂಡ್ತಾ ಇದ್ದಿದ್ದು. ಅದನ್ನು ಮುಗಿಸ್ಕೊಂಡು ಅದಾದಮೇಲೆ ಮೀಶೋದಲ್ಲಿ ಒಂದು ಡ್ರೆಸ್ ಕೂಡ ಆರ್ಡ್ರ್ ಮಾಡಿದ್ದೆ. ಇದನ್ನು ಕೂಡ ರೀಲ್ಸಲ್ಲಿ ಹಾಕಿದ್ದೀನಿ. ಯಾರಾದರೂ ಬೈ ಮಾಡಬೇಕು ಅಂದವರು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಪಾರು2498 ಇನ್ಸ್ಟಾಗ್ರಾಮ್ ID. ಇದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಲಿಂಕ್ ಬರುತ್ತೆ. ತುಂಬ ಚೆನ್ನಾಗಿದೆ ಕೂಡ ಈ ಟಾಪು ಕೂಡ. ಡೈಲಿ ಯೂಸಿಗೆ ಅಂತ ಹೇಳಿ ತೊಗೊಂಡಿದ್ದೀನಿ. ಈ ಕಲರು ತುಂಬ ಇಷ್ಟ ಆಯಿತು, ಡ್ರೆಸ್ ಕೂಡ ಇಷ್ಟ ಆಯಿತು ನೋಡಿ. ತುಂಬ ಏನು ಬಜೆಟ್ ಇಲ್ಲ, ಪರ್ಚೇಸ್ ಮಾಡ್ಬೋದು ಡೈಲಿ ವೇರಿಗೆ, ಆಫೀಸ್ಗೆ, ಕಾಲೇಜಿಗೆ ಹೋಗೋದಕ್ಕೆ. ಯಾರಾದರೂ ಬೈ ಮಾಡೋರಿದ್ದರೆ ಬೈ ಮಾಡ್ಬೋದು. ಕಲರ್ ಕೂಡ ಇಷ್ಟ ಆಯಿತು, ಟ್ರಾನ್ಸ್ಪರೆಂಟು ಚೆನ್ನಾಗಿದೆ. ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಸೂಪರ್. ಸ್ಟಿಚ್ ಮಾಡಿದ್ರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು.